ಹಾಯ್, ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಲಾಗ್ಸ್. ನಾನು ಇವತ್ತು ಫಿಶನ್ನು ಹೇಗೆ ಮಸಾಲ ಫ್ರೈ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 2 ರೀತಿಯ ಅರ್ಧ kg ಮೀನುಗಳನ್ನು ತಗೊಂಡಿದ್ದೀವಿ. ಇದು ಕಾಂಡಾಯಿ ಅಂತ ಹೇಳ್ತಾರಲ್ಲ ಆ ಮೀನು ಇದನ್ನು ಕ್ಲೀನಾಗಿ ಎಲ್ಲ ಒಳಗಿಂದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ವಾಶ್ ಮಾಡಿಕೊಂಡು ನೋಡಿ ಈ ರೀತಿ ಕಟ್ಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಮಸಾಲ ಒಳಗಡೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಇದು ನಂಗ್ ಅಂತ ಹೇಳ್ತಾರೆ. ಇದು ದೊಡ್ಡ ಇರೋದ್ರಿಂದ ನಾನು 3 ಪೀಸು ಮಾಡ್ಕೊಂಡಿದ್ದೀನಿ. ನೀವು ಯಾವುದೇ ರೀತಿಯ ಫಿಶ್ಗಳನ್ನು ಬೇಕಾದರೂ ತೊಗೊಳ್ಬೋದು. ಇದಕ್ಕೆ ಇವಾಗ ಮಸಾಲ ರೆಡಿ ಮಾಡಿಕೊಂಡು ನಾವು ತವಾ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇವಾಗ ನಾನು ಎಲ್ಲದಕ್ಕೂ ಒಂದೇ ಮಸಾಲನ ಮಾಡ್ತಾಯಿದ್ದೀನಿ. 2 ರೀತಿಯ ಮೀನುಗಳಿಗೂ ಒಂದೇ ರೀತಿ ಮಸಾಲ ಮಾಡ್ತಾಯಿದ್ದೀನಿ. ಅದು 1 kgಯಷ್ಟು ಇದೆ. ನಾನು ಇದಕ್ಕೆ ಮೊದಲು ಮಸಾಲ ಕಲಿಸ್ಕೊಳೋದಕ್ಕೆ ತಗೊಂಡು ಅದಕ್ಕೆ 2 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರು ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕಿಲ್ಲ ಅಂದರೆ ಅದು ಬಾಂಡಿಂಗ್ ಬರೋದಿಲ್ಲ, ಮಸಾಲ ಎಲ್ಲ ಬಿಟ್ಕೊಳ್ಬಿಡುತ್ತೆ. ಅದಕ್ಕೇ ಆಮೇಲೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಇವಾಗ ಹಾಕ್ಕೊಳ್ಳಿ, ಮತ್ತೆ ನೋಡ್ಕೊಂಡ್ಬಿಟ್ಟು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆಮೇಲೆ ಏನು ಅಂದರೆ ಈ ಮಸಾಲಕ್ಕೆ ಸ್ವಲ್ಪ ಉಪ್ಪು ಹುಳಿ ಖಾರ ಜಾಸ್ತಿನೇ ಇಟ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಆಮೇಲೆ ಅದು ಕಮ್ಮಿ ಆಗಿಬಿಡುತ್ತೆ. ಹಾಗೆ ಇದಕ್ಕೆ 1 ಟೀ ಸ್ಪೂನಷ್ಟು ಕಾಳುಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟು, ಹಾಗೆ 1 ಟೀ ಸ್ಪೂನಷ್ಟು ಶುಂಠಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ವಿನಿಗರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ವಿನಿಗರ್ ಬೇಡ ಅಂದವರು ಬರೀ ನಿಂಬೆಹಣ್ಣನ್ನು ಹಾಕ್ಕೊಳ್ಬೋದು. ನಾನು ಇಲ್ಲಿ 1 ಟೀ ಸ್ಪೂನ್ ವಿನಿಗರ್ ಹಾಕಿದ್ರೆ ಇನ್ನು ಅರ್ಧ ಟೀ ಸ್ಪೂನಷ್ಟು ನಿಂಬೆ ರಸನ ಹಿಂಡ್ಕೊಳ್ತಾ ಇದ್ದೀನಿ. ನೀವು ಯಾವುದನ್ನೇ ಬೇಕಾದ್ರೂ ಒಂದನ್ನು ನೀವು ಉಪಯೋಗಿಸ್ಕೊಳ್ಬೋದು. ಇವಾಗ ಮಿಕ್ಸ್ ಮಾಡೋಣ. ಇವಾಗ ನೋಡಿ, ಇದು ಸ್ವಲ್ಪನೇ ನೀವು ನೀರು ಆ್ಯಡ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರಾಗಿ ಪೇಸ್ಟ್ ಮಾಡ್ಕೊಳ್ಬೇಡಿ, ಸ್ವಲ್ಪ ಇದು ದಪ್ಪವಾಗೇ ಇರಬೇಕು. ಯಾಕಂದರೆ ಮೀನು ಮೇಲೆ ಕೋಟಿಂಗ್ ನಿಂತ್ಕೊಳ್ಬೇಕಲ್ಲ, ಅದಕ್ಕೇ ಎಲ್ಲದನ್ನು ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ಗಟ್ಟಿಯಾದ್ರೂ ಮೀನಿಗೆ ಹಿಡ್ಕೊಳ್ಳೋದಿಲ್ಲ. ಇವಾಗ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀವಿ. ನಾವು ಫಿಶ್ಶಿಗೆ ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಇವಾಗ 1 ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀರಲ್ಲ, ಮತ್ತೊಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈ ರೀತಿ ಇದು ಇನ್ನೊಂದು ಸ್ವಲ್ಪ ನೀರಾಗಿ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ. ಹಾಗಾಗಿ ನೀರನ್ನು ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ, ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ. ಇವಾಗ ನಾನು 1 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಇವಾಗ ಕನ್ಸಿಸ್ಟೆನ್ಸಿ ಸರಿಯಾಗಿದೆ. ಇವಾಗ ನೀವು ಉಪ್ಪು ಖಾರ ಮತ್ತು ಹುಳಿನ ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಾಸ್ತಿನೇ ಇರಲಿ, ಸ್ವಲ್ಪ ಉಪ್ಪು ಖಾರ ಹುಳಿ ಜಾಸ್ತಿನೇ ಇಟ್ಕೊಳ್ಬೇಕಾಗತ್ತೆ, ಅದು ಮೀನಿಗೆ ಹೀರ್ಕೊಳ್ಬೇಕಲ್ಲ, ಅದಕ್ಕೇ. ಮಿಕ್ಸ್ ಮಾಡ್ಕೊಂಡಿದ್ದೀವ, ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹುಳಿ ಕಮ್ಮಿ ಅನ್ನಿಸ್ತು, ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ, ಇದಕ್ಕಿಂತ ನೀರು ಮಾಡ್ಕೊಳ್ಬೇಡಿ. ಇವಾಗ ನಾವೇನು ಮಾಡೋಣ, ಇದೇನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವ ಮೀನನ್ನು ತೊಗೊಂಡ್ಬಿಟ್ಟು ಎಲ್ಲ ಈ ರೀತಿ ಅದಕ್ಕೆ ಸವರಬೇಕು. ಒಂದೊಂದೇ ಪೀಸನ್ನು ತೊಗೊಂಡು ಕ್ಲೀನಾಗಿ ಈ ರೀತಿ ಸ್ವಲ್ಪ ಕೋಟಿಂಗ್ ನಿಲ್ಲೋ ಹಾಗೆ ಇದರಲ್ಲಿ ಹಚ್ಕೊಂಬಿಡಿ. ತುಂಬ ಜಾಸ್ತಿ ಕೋಟಿಂಗ್ ಆದ್ರೂ ಅದು ಚೆನ್ನಾಗಾಗೋದಿಲ್ಲ. ನೋಡಿ, ಇಷ್ಟು ಕೋಟಿಂಗ್ ಆದರೆ ಸಾಕಾಗುತ್ತೆ. ಈ ರೀತಿ ಇದನ್ನು ಎಲ್ಲದನ್ನು ಕೋಟಿಂಗ್ ಮಾಡ್ಕೊಬೇಕು. ಇವಾಗ ನೋಡಿ, ನಾನು ಇದನ್ನು ಕ್ಲೀನಾಗಿ ಮ್ಯಾರಿನೇಟ್ ಮಾಡಿದ್ದೀನಿ. ಎಲ್ಲ ಇದು ಹಚ್ಚಿಬಿಟ್ಟು ಮಸಾಲನೆಲ್ಲ ಹಚ್ಚಿಬಿಟ್ಟು ಈ ರೀತಿ ಕ್ಲೀನಾಗಿ ಕೋಟಿಂಗ್ ಮಾಡಿದ್ದೀನಿ. ಈ ಥರ ಹೊಟ್ಟೆ ಭಾಗ ಇರುತ್ತಲ್ಲ, ಇದಕ್ಕೂ ಕ್ಲೀನಾಗಿ ನೀವು ಮಸಾಲನ ಸವರ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಕೋಟಿಂಗ್ ಆದರೆ ಚೆನ್ನಾಗಾಗುತ್ತೆ ಇದನ್ನು ಇವಾಗ ನೀವು ಸ್ವಲ್ಪ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. 2-3 ಅವರ್ಸ್ ಆದ್ರೂ ಪರವಾಗಿಲ್ಲ. ಮಿನಿಮಮ್ ನೀವು ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗೋದಕ್ಕೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಕ್ಲೀನಾಗಿ ಆವಾಗ ಮಸಾಲ ಎಲ್ಲ ಹೀರ್ಕೊಳ್ಳುತ್ತೆ ಮೀನು.
ಇವಾಗ ನೋಡಿ ಈ ರೀತಿ ಎಲ್ಲದನ್ನು ಖಾರ ಹಚ್ಚಿಬಿಟ್ಟು ಇಟ್ಟಿದ್ದೀನಿ. ನಾನಿದು ಮಿನಿಮಮ್ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿರೋದು. ಇವಾಗ ಈ ಪೀಸಸ್ಗಳು ಏನಿರುತ್ತೋ ಇದಕ್ಕೆ ನಾವು ಚಿರೋಟಿ ರವೆ ಬರುತ್ತಲ್ಲ ನೋಡಿ, ಈ ಚಿರೋಟಿ ರವೆ ಬರುತ್ತಲ್ಲ ಸಣ್ಣದು, ಇದನ್ನು ನಾವು ಇದು ಮೀನು ಪೀಸ್ಗಳನ್ನು ಈ ಚಿರೋಟಿ ರವೆಯಲ್ಲಿ ಕ್ಲೀನಾಗಿ ಡಿಪ್ ಮಾಡಬೇಕು. ಅದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಫಿಶ್ ಪೀಸಸ್ ಇರುತ್ತಲ್ಲ, ಇದನ್ನು ಈ ರೀತಿ ಸುಮ್ಮನೆ ಇದ್ರ ಮೇಲೆ ಈ ರೀತಿ ರೋಲ್ ಮಾಡಬೇಕು. ಹೀಗೆ ರೋಲ್ ಮಾಡಿದಾಗ ಅದೆಲ್ಲ ಒಂದು ಕೋಟಿಂಗು ಇದಕ್ಕೆ ಅಂಟ್ಕೊಳ್ಳುತ್ತೆ. ಈ ರೀತಿ ಎಲ್ಲ ಹಚ್ಚಬೇಕು. ನೋಡಿ ಎಷ್ಟು ಕ್ಲೀನಾಗಿ ಕೋಟಿಂಗ್ ಆಗುತ್ತೆ ಇದು. ಇವಾಗ ನಾವು ಇದನ್ನು ಹೇಗೆ ಫ್ರೈ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ 2 ರೀತಿ ಮೀನುಗಳನ್ನು ತೊಗೊಂಡಿದ್ದೀನಲ್ಲ, ಈ ರೀತಿ ಕ್ಲೀನಾಗಿ ಅದಕ್ಕೆ ಹೀಗೆ ಒಂದು ರೌಂಡು ರೋಲ್ ಮಾಡಿದ್ರೆ ಸಾಕಾಗುತ್ತೆ, ಅದೆಲ್ಲ ಕೋಟಿಂಗ್ ಹಿಡ್ಕೊಂಬಿಡುತ್ತೆ. ಇದು ನಿಮಗೆ ರವಾ ಫ್ರೈ ಅಂತ ಆಗುತ್ತಲ್ಲ, ಅದು ಇದೇ ರವೆ ಹಚ್ಚಿಬಿಟ್ಟು ಮಾಡೋದು. ಇವಾಗ ನೋಡಿ ಎಲ್ಲ ಪೀಸ್ಗಳನ್ನು ನಿಮ್ಗೆ ಎಷ್ಟು ಬೇಕೋ ಪೀಸ್ಗಳನ್ನು ಈ ರೀತಿ ನೀವು ಕೋಟಿಂಗ್ ಮಾಡಿ ಇಟ್ಕೊಳ್ಳಿ. ಇವಾಗ ನಾವು ಪ್ಯಾನ್ ಇಟ್ಕೊಂಡು ಅದನ್ನು ಬಿಸಿ ಮಾಡ್ಕೊಳ್ಳೋಣ. ಇವಾಗ ನಾನು ಪ್ಯಾನು ನೋಡಿ ಈ ರೀತಿ ಸ್ವಲ್ಪ ತಳ ಇರುವಂತಹ ಪ್ಯಾನನ್ನು, ನಾನ್ ಸ್ಟಿಕ್ ಆದರೂ ಆಗುತ್ತೆ, ಇದನ್ನು ತಗೊಳ್ಳಿ. ದಪ್ಪ ಇರಬೇಕು ಬಾಟಮು. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಅದನ್ನು ಬಿಸಿ ಆಗೋದಕ್ಕೆ ಬಿಡೋಣ. ಇದಕ್ಕೆ ನಾವು ಯೂಶ್ವಲಿ ಎಲ್ಲ ಫಿಶ್ಶಿಗೂ ಕೊಕೊನಟ್ ಆಯಿಲೇ ಯೂಸ್ ಮಾಡೋದು. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಅದು ಬಿಸಿ ಆಗೋದಕ್ಕೆ ಬಿಡೋಣ. ತುಂಬ ಎಣ್ಣೆ ಏನು ಬೇಕಾಗೋದಿಲ್ಲ. ನೀವು ಡೀಪ್ ಫ್ರೈ ಬೇಕಿದ್ರೂ ಆ ರವೆ ಎಲ್ಲ ಹಚ್ಚಾದ್ಮೇಲೆ ನೀವು ಡೀಪ್ ಫ್ರೈ ಬೇಕಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ ನಿಮಗೆ ಶಾಲೋ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಇದು ಎಣ್ಣೆ ಬಿಸಿ ಆಗಲಿ. ಇವಾಗ ನೋಡಿ ನಾನು 4 ಪೀಸ್ ಮೀನಿಗೆ 2 ರೀತಿಯ ಮೀನುಗಳಿಗೂ ತಗೊಂಡಿದ್ದೀನಿ, ಮಾಡ್ತಾಯಿದ್ದೀನಿ ಇಲ್ಲಿ. ಇದಕ್ಕೆ ಈ ರೀತಿ ಎಲ್ಲ ರವೆ ಕೋಟಿಂಗು ಮಾಡ್ಕೊಂಬಿಟ್ಟು ಇವಾಗ ಪ್ಯಾನ್ ಬಿಸಿಯಾಗಿದೆ, ಇದನ್ನು ಒಂದೊಂದನ್ನೇ ತವಾಗೆ ಇಡೋಣ. ಇವಾಗ ನೋಡಿ ಚೆನ್ನಾಗಿ ಎಣ್ಣೆ ಬಿಸಿಯಾಗಿದೆ ಅಲ್ಲ, ಒಂದೊಂದೇ ಪೀಸ್ಗಳನ್ನು ಸ್ವಲ್ಪ ಗ್ಯಾಪ್ ಬಿಟ್ಟು ಈ ರೀತಿ ಇಡ್ತಾ ಬನ್ನಿ. ಈ ರೀತಿ ಇಟ್ಬಿಟ್ಟು ಇದು ಒಂದು ಸೈಡು ಕ್ಲೀನಾಗಿ ಫ್ರೈ ಆಗಲಿ. ಇದಕ್ಕೆ ಲಿಡ್ ಕವರ್ ಮಾಡೋಣ. ಲಿಡ್ ಕವರ್ ಮಾಡಿಬಿಟ್ಟು ಇದು ಕ್ಲೀನಾಗಿ ಫ್ರೈ ಆಗೋದಕ್ಕೆ ಬಿಡೋಣ. ನೀವು ಚಿರೋಟಿ ರವೆ ಇಷ್ಟ ಇಲ್ಲ ಅಂದವರು ಅಕ್ಕಿ ತರಿ ಬರುತ್ತೆ ನೋಡಿ, ಅದನ್ನು ಸೇಮ್ ಇದೇ ರೀತಿ ಡಿಪ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ಡೀಪ್ ಫ್ರೈ ಮಾಡಿದ್ದು ಇಷ್ಟಪಡದೇ ಇರೋರಿಗೆ ಇದು ತುಂಬ ಅನುಕೂಲ ಆಗುತ್ತೆ. ನೀವು ಇವಾಗ ಎಣ್ಣೆ ಕನ್ಸಂಪ್ಷನ್ನು ಜಾಸ್ತಿ ಇರೋದಿಲ್ಲ ಇದರಲ್ಲಿ, ಹಾಗೆ ಹೆಲ್ತ್ ವೈಸೂ ಇದು ಒಳ್ಳೆಯದಾಗುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಉಪಯೋಗಿಸ್ಕೊಳ್ಳೋದ್ರಿಂದ ಯಾರೇ ಡಯಟ್ ಮಾಡೋರಿದ್ರೂ ಸಹ ಇದನ್ನು ಉಪಯೋಗಿಸ್ಬೋದು. ಇದು ಇವಾಗ ಒಂದು 5 ಮಿನಿಟ್ಸ್ ಈ ಒಂದು ಸೈಡು ಕುಕ್ ಆಗಲಿ. ನಾವು ಆಮೇಲೆ ಅದನ್ನು ಟರ್ನ್ ಮಾಡಬೇಕಾಗತ್ತೆ. ಇವಾಗ ಅದು ಸ್ವಲ್ಪ ಹೊತ್ತು ಕುಕ್ ಆಗಲಿ. ಇವಾಗ ನೋಡಿ ಇದು 5 ಮಿನಿಟ್ಸ್ ಆಗಿದೆ ಅಲ್ಲ, ಲಿಡ್ ಓಪನ್ ಮಾಡಿಬಿಡೋಣ. ಲಿಡ್ ಓಪನ್ ಮಾಡಿ ಇದು ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಇವಾಗ ನಾವು ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಸೈಡ್ ಅದು ಬೆಂದಿರೋದ್ರಿಂದ ನಾವು ಟರ್ನ್ ಮಾಡಿ ಹಾಕಬೇಕಾಗುತ್ತೆ. ಈ ರೀತಿ ಕ್ಲೀನಾಗಿ ನಿಧಾನಕ್ಕೆ ಟರ್ನ್ ಮಾಡಿ. ನೀವು ಆದಷ್ಟು ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಕೊಳ್ಳಿ, ಆವಾಗ ಅದು ಚೆನ್ನಾಗಿ ಕುಕ್ ಆಗುತ್ತೆ. ಇಲ್ಲಾಂದರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಬೇಯುತ್ತೆ, ಅದರ ಮೇಲ್ಗಡೆ ಮಾತ್ರ ಅದು ಕುಕ್ ಆಗಿರುತ್ತೆ, ಒಳಗಡೆ ಸೈಡು ತುಂಬ ಹಸಿ ಇರುತ್ತೆ. ಹಾಗಾಗಿ ನೀವೇನು ಮಾಡಿ ಲೋ ಫ್ಲೇಮಲ್ಲೇ ಸ್ಲೋ ಆಗಿ ಇದು ಕುಕ್ ಆಗಬೇಕು, ಆವಾಗ ರೋಸ್ಟ್ ಆಗಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇದು ಈ ರೀತಿ ಟರ್ನ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಎಲ್ಲ ಪೀಸ್ಗಳನ್ನು. ನೋಡಿ ಎಷ್ಟು ಕಮ್ಮಿ ಆಯಿಲಲ್ಲೇ ಇದು ಕುಕ್ ಆಗ್ತಾಯಿದೆ. ಹಾಗಾಗಿ ಇದು ಹೆಲ್ತ್ ಕಾನ್ಷಿಯಸ್ ಇರೋರಿಗೆ ತುಂಬ ಒಳ್ಳೆಯದಾಗುತ್ತೆ. ಇವಾಗ ನೋಡಿ ನಾವು ಒಂದು ಸೈಡ್ ಟರ್ನ್ ಮಾಡಿ ಹಾಕಿದ್ದೀವಲ್ಲ, ಇವಾಗ ನಾವು ಇದಕ್ಕೆ ಫ್ಲೇವರ್ ಕೊಡೋದಕ್ಕಾಗಿ ಬೇವಿನ ಸೊಪ್ಪನ್ನು ಈ ರೀತಿ ಪೀಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಈ ರೀತಿ ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಮೀನಿಗೆ. ಬೇವಿನ ಸೊಪ್ಪು ಒಳ್ಳೆ ಕಾಂಬಿನೇಷನ್ನು. ಆಮೇಲೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ನೋಡಿ ಈ ರೀತಿ ದೊಡ್ಡದಾಗಿ ಕ್ರಷ್ ಮಾಡಿಕೊಂಡು ಇದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದು ರೋಸ್ಟ್ ಆದಾಗ ತುಂಬ ಚೆನ್ನಾಗಾಗುತ್ತೆ. ಇದು ನೋಡಿ ಈ ರೀತಿ ಎಲ್ಲದನ್ನು ಆ್ಯಡ್ ಮಾಡ್ಕೊಂಡ್ಬಿಡಿ.
ಆ್ಯಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಲಿಡ್ ಕವರ್ ಮಾಡಿ ಮತ್ತೆ ಇನ್ನೊಂದು 5 to 10 ಮಿನಿಟ್ಸು ಕುಕ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ಆದರೆ ಮಧ್ಯದಲ್ಲಿ ಇದನ್ನು ಮತ್ತೆ ನಾವು ಒಂದ್ಸರಿ ಟರ್ನ್ ಮಾಡಿಬಿಟ್ಟು ಅದನ್ನು ಮತ್ತೆ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಇವಾಗ ಇದಕ್ಕೆ ಲಿಡ್ ಕವರ್ ಮಾಡೋಣ. ಇದು ಫುಲ್ಲು ಲೋ ಫ್ಲೇಮಲ್ಲೇ ಇರಲಿ, ಆವಾಗ ಚೆನ್ನಾಗಿ ಕುಕ್ ಆಗುತ್ತೆ ಇದು. ಇವಾಗ ನೋಡಿ ಇದು ಫುಲ್ಲು ರೋಸ್ಟ್ ಆಗಿದೆ. ಫುಲ್ಲು ರೋಸ್ಟ್ ಆಗಿಬಿಟ್ಟು ಈ ರೀತಿ ಕಾಣುತ್ತೆ. ನಾವು ಇಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರೋ ಹಾಗೆ ನಾವು ಅಷ್ಟು ರೋಸ್ಟ್ ಮಾಡ್ಕೊಳ್ತೀವಿ. ಇಲ್ಲ ನಿಮಗೆ ಸ್ವಲ್ಪ ಮೆತ್ತಗೆ ಬೇಕು ಅನ್ನೋಂಗಿದ್ರೆ ನೀವು ಸ್ವಲ್ಪ ಮುಂಚೆನೇ ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ನೋಡಿ ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿರೋದು ಈ ಆಯಿಲಲ್ಲಿ ಫಿಶ್ ಮಸಾಲೆ ಜೊತೆಗೆ ಫ್ರೈ ಆಗಿಬಿಟ್ಟು ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಇದನ್ನು ಟ್ರೈ ಮಾಡಿ ಕಮೆಂಟ್ ಹಾಕಿ ಹೇಗೆ ಅನ್ನಿಸ್ತು ಅಂಥೇಳಿ. ತುಂಬ ಟೇಸ್ಟಿಯಾಗಿ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಇದು. ನೀವು ಸೇಮ್ ಮಸಾಲ ಪ್ರೊಸೀಜರನ್ನು ನೀವು ಯಾವುದೇ ಫಿಶ್ಶಿಗೆ ಬೇಕಾದರೂ ಟ್ರೈ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಆಗುತ್ತೆ. ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂಥೇಳಿ. ಥ್ಯಾಂಕ್ ಯು.